ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೋಗ್ಬೇಡ, ದಯವಿಟ್ಟು ಒಳಗೆ ಹೋಗ್ಬೇಡ ತ್ರಿಶೂಲ್. ಬಾ, ಇನ್ನು ಈ ಪೂಜೆಯ ನಂತರ ನಾಗಶಕ್ತಿಯೇ ದೇವಶಕ್ತಿಯನ್ನು ಮೀರಿದ್ದು, ಕ್ಷುದ್ರ ಶಕ್ತಿಯೇ ಲೋಕೈಕ ಶಕ್ತಿ. ತಾಯಿ, ನಿನ್ನ ಆಶೀರ್ವಾದದಿಂದ ಸುಪ್ತ ರೀತಿಯಲ್ಲಿ ಮೈ ಮನಗಳನ್ನು ಮರೆತಿದ್ದ ತ್ರಿಶೂಲನಿಗೆ ಎಚ್ಚರಿಕೆ ಆಗಿದೆ. ಅವನು ಕಣ್ಣು ತೆರೆದು ನೋಡಿದ್ದಾನೆ ತಾಯೇ, ಕಣ್ಣು ತೆರೆದು ನೋಡಿದ್ದಾನೆ. ಬೇಡ, ಬಿಟ್ಬಿಡು ಅವನನ್ನ. ಮಹಾತಾಯಿ ಕಾಳೇಶ್ವರಿ, ತ್ರಿಶೂಲನು ಇಲ್ಲಿಗೆ ಕರೆದುಕೊಂಡು ಬರಬೇಕು ತಾಯೇ, ಬರಬೇಕು. ನಾಗರೂಪಿ ದೇಹವನ್ನು ಮಂತ್ರ ಮಂಡಲದ ಒಳಗೆ ತಂದು ಕೂರಿಸಲು ರತ್ನಗರ್ಭದಲ್ಲಿ ತಯಾರಾದ ಮಹಾರತ್ನ ಗರ್ಭ ಚೂರ್ಣವನ್ನು ದಯಪಾಲಿಸು ತಾಯೇ, ದಯಪಾಲಿಸು. ತೆಗೆದುಕೋ ಮಾಯ. ಏನಿದು ಸ್ವಾಮಿಗಳೇ? ಇದು ಮಹಾರತ್ನ ಗರ್ಭ ಚೂರ್ಣ. ಈ ರತ್ನ ಗರ್ಭ ಚೂರ್ಣವನ್ನ ತ್ರಿಶೂಲ್ ಹಣೆಗೆ ಲೇಪಿಸು. ಇದು ಲೇಪನವಾಗುತ್ತಿದ್ದಂತೆ ಅವನು ನಿನ್ನ ಕೈಗೊಂಬೆ ಆಗುತ್ತಾನೆ. ಅವನನ್ನು ಕರೆದುಕೊಂಡು ಬಾ. ಅಲ್ಲ ಸ್ವಾಮಿಗಳೇ, ನೋಡು ಮಾಯ, ನೀನು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕಾಗಿರುವುದು ಅನಿವಾರ್ಯ. ಕರೆದುಕೊಂಡು ಬಂದ ನಂತರ ಆತ್ಮ ಬದಲಾವಣೆ ಪೂಜೆಯಾಗಿ ತ್ರಿಶೂಲ್ ದೇಹಕ್ಕೆ ಆದಿಶೇಷನ ಆತ್ಮವನ್ನು ಸೇರಿಸುವ ಹಾಗೆ ಮಾಡಿದರೆ ಮಾತ್ರ ಅವನ ದೇಹದಲ್ಲಿ ಉಳಿದಿರುವ ನಾಗಶಕ್ತಿಯನ್ನು ನಾಗಮಣಿಗೆ ಸೇರುವ ಹಾಗೆ ಮಾಡಿ ನಾಗಮಣಿಯ ಪೂರ್ಣ ಶಕ್ತಿಯನ್ನು ಪಡೆಯಲು ಸಾಧ್ಯ. ಅಲ್ಲ, ಆತ್ಮ ಬದಲಾವಣೆಯನ್ನ ನಾವ್ ಇಲ್ಲಿಂದಲೇ ಮಾಡ್ಬೋದಲ್ವಾ? ಶುಲ್ಕವಾಗಿ ಮಾತನಾಡಬೇಡ ಮಾಯ. ಮಂತ್ರ ಮಂಡಲದಲ್ಲಿ ನಾಗಮಣಿಯ ಉಪಸ್ಥಿತಿಯಲ್ಲಿ ನಾಗದೇವರ ಆಶೀರ್ವಾದದಿಂದ ಮಾತ್ರ ಈ ಪೂಜೆ ಮಾಡಲು ಸಾಧ್ಯ. ಹೋಗು ಮಾಯ, ತ್ರಿಶೂಲನ್ನು ಕರೆದುಕೊಂಡು ಬಾ. ಸರಿ ಸ್ವಾಮಿಗಳೇ. ಪೂಜೆ ಮೊದಲನೇ ಹಂತ ತಲುಪಾಯ್ತು. ಇನ್ನು ತ್ರಿಶೂಲ್ ದೇಹ ಬರೋದೊಂದು ಬಾಕಿ ಇದೆ. ಇವರೆಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೆಷ್ಟೇ ತಡ ಆಗಲಿ, ಅದೆಷ್ಟೇ ಶ್ರಮ ಆಗಲಿ, ಅದೆಷ್ಟೇ ಕಷ್ಟ ಆಗಲಿ, ಎದುರಿಗೆ ಅದೆಂಥದೇ ತೊಂದರೆ ಬರಲಿ, ಪೂಜೆ ಮುಗಿದು ನಾಗಮಣಿಗೆ ನಾಗಶಕ್ತಿ ಸೇರಿದ ತಕ್ಷಣ ಇವನ್ನೆಲ್ಲರನ್ನು ಮುಗಿಸಿ ನಾಗಮಣಿಯನ್ನು ಪಡ್ಕೊಳ್ಳೋದಷ್ಟೇ ನನ್ನ ಗುರಿ. ಬೇಡ ಮಾಯಂಗನೆ, ಹತ್ತುಷ್ಟು ಜೊತೆ ಸೇರ್ಕೊಂಡು ನೀನು ನಾಗಲೋಕಕ್ಕೆ ದ್ರೋಹ ಬಗಿತಾ ಇದ್ಯಾ. ಇದು ಅನ್ಯಾಯ, ಇದು ಮೋಸ. ಪ್ರೀತಿಗೋಸ್ಕರ ಏನೇ ಮಾಡಿದ್ರು ಮೋಸ ಅಲ್ಲ, ಅನ್ಯಾಯ ಅಲ್ಲ ಶಿವಾನಿ. ಅಷ್ಟಕ್ಕೂ ನಾನು ಇದೆಲ್ಲ ಮಾಡ್ತಾ ಇರೋದು ನನ್ನವನ್ಗೋಸ್ಕರ, ನನ್ನ ಆದಿಶೇಷನ್ಗೋಸ್ಕರ, ನನ್ನ ನಾಗರಾಜನ್ಗೋಸ್ಕರ. ಅವನನ್ನ ಪ್ರೀತಿಸಿದವಳು ನಾನು ಅವನಿಗೋಸ್ಕರನೇ ಬದುಕಿದ್ದು, ಅವನಿಗೋಸ್ಕರನೇ ಸತ್ತಿದ್ದು, ಸತ್ತು ಮತ್ತೆ ಹುಟ್ಟಿ ಬಂದಿದ್ದು ಅವನಿಗೋಸ್ಕರನೇ. ಅವನನ್ನ ಪಡ್ಕೊಳ್ಳೋ ಅವಕಾಶ ನನ್ನ ಎದುರು ನಿಂತಿದೆ ಅಂದ್ರೆ ಅದನ್ನ ಬಿಟ್ಟು ನಾನು ಕೈ ಚೆಲ್ ಕೂತ್ರೆ ಅದು ನನ್ನ ಮುಟ್ಟಾಳ್ತನ ಆಗುತ್ತೆ. ನೋಡು ಮಾಯಾ, ನಿನ್ಗೆ ಗೊತ್ತೋ ಗೊತ್ತಿಲ್ದೇನೋ ನಾಗಲೋಕಕ್ಕೆ ದ್ರೋಹ ಬಗಿತಾ ಇದೆಯಾ. ಅದರಿಂದ ನಾಗಲೋಕ ಅಕ್ಷುದ್ರ ಮನ್ಸ್ಗಳ ಪಾಲಾಗ್ತದೆ. ಇದೆಲ್ಲದ್ರಿಂದ ಲೋಕ ಕಂಟಕ ಆಗುತ್ತೆ ಮಾಯಾ, ಅರ್ಥ ಮಾಡ್ಕೋ. ನನ್ನ ಆದಿಶೇಷ ನನಗ್ ಸಿಗ್ತಾನೆ ಅಂದ್ರೆ ಮಿಕ್ಕಿದ ಯಾವ ತೊಂದರೆಗಳು ನನ್ಗೆ ತೊಂದ್ರೆ ಅನ್ಸಲ್ಲ ಶಿವಾನಿ.
ಮಾಯಾ, ಬೇಡ, ತಪ್ಪು ಮಾಡ್ತಿದ್ಯಾ ನೀನು. ನನ್ನ ಮಾತು ಕೇಳು, ದಯವಿಟ್ಟು ಹೋಗ್ಬೇಡ. ನನ್ ಪಾಡಿಗೆ ನನ್ ಬಿಟ್ಬಿಡು ಶಿವಾನಿ. ನೀನ್ ಏನಾದ್ರೂ ಮಾಡ್ಕೊ, ನಾನು ಇವಾಗ ತ್ರಿಶೂಲ್ನ ಕರ್ಕೊಂಡು ಬಂದೇ ಬರ್ತೀನಿ. ಬೇಡ ಮಾಯಾ, ಬಿಟ್ಬಿಡು, ಬೇಡ. ನಾಗಲೋಕದಲ್ಲಿ ಶಂಖನಾದ ಕೇಳಿಸುತ್ತಿದೆ. ಇದು ನಾಗ ಸೈನಿಕರಿಗೆ ಅಂತಿಮ ಯುದ್ಧದಲ್ಲಿ ಕೊಡುವ ಆದೇಶ. ಅಂದರೆ ಮಹಾಯುದ್ಧಕ್ಕೆ ನಾಗಪಡೆ ಸಜ್ಜಾಗಿದೆ. ನಿನ್ನನ್ನೇ ನಂಬಿರುವ ನಾಗ ಸಂತದ ಮೇಲೆ ನಿನ್ನ ಆಶೀರ್ವಾದ ರಣೋತ್ಸಾಹದಲ್ಲಿ ನಿನ್ನ ಶಕ್ತಿ ತುಂಬಿರಲಿ, ನಿನ್ನ ಶಕ್ತಿ ತುಂಬಿರಲಿ. ಜೈ ಭೋಲೆನಾಥ. ಶತಶೃಂಗ, ನಾನು ಹೇಳುವುದನ್ನು ಗಮನವಿಟ್ಟು ಕೇಳು. ಹೇಳಿ ಗುರುಗಳೇ, ಮುಂದೇನ್ ಮಾಡ್ಬೇಕು ನಾನು? ನೀನು ಮುಂದೆ ಮಾಡಬೇಕಾಗಿರುವುದು ಎಲ್ಲವೂ ಸರಳವಾಗಿ ಶತಶೃಂಗ. ನನ್ನ ಶಿಷ್ಯಂದಿರು ನಿನ್ನ ಎಲ್ಲಾ ಕೆಲಸಗಳಿಗೆ ಸಹಾಯ ಮಾಡುತ್ತಾರೆ. ಗುರುಗಳೇ, ಈಗ ನಾನು ಏನ್ ಮಾಡ್ಬೇಕು? ಮುಂದೇನಾಗುತ್ತೆ ಅದನ್ನಾದ್ರೂ ಹೇಳಿ. ಈಗ ಮಾಯಾ ಆದಿಶೇಷನ ಪೂರ್ವಮಾನ ರೂಪಿ ತ್ರಿಶೂಲನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಾಳೆ. ಅವನ ದೇಹ ಈ ಮಂತ್ರ ಮಂಡಲದಲ್ಲಿ ಕೂತೊಡನೆ ಮೊದಲು ಪೂಜೆ ಆಗಲಿದೆ. ಆ ನಂತರ ಆತ್ಮ ಬದಲಾವಣೆ ಪೂಜೆ ಆಗಬೇಕು. ದೇಹ ಅದಲು ಬದಲಾದ ತಕ್ಷಣ ತ್ರಿಶೂಲ್ ದೇಹದಲ್ಲಿರುವ ಆದಿಶೇಷನ ಮಹಾಶಕ್ತಿ ನಾಗಮಣಿಗೆ ಸೇರುವ ಸಂಚಯನ ಪೂಜೆ ನಡೆಯಲಿದೆ. ಶತಶೃಂಗ, ಶಕ್ತಿ ಸಂಚಯನ ಪೂಜೆ ಆದ ನಂತರ ನಾಗಮಣಿಗೆ ಶಕ್ತಿ ಸೇರಿದ ನಂತರ ಇಬ್ಬರ ದೇಹವನ್ನು ಬೇರ್ಪಡಿಸಬೇಕು. ಅವರಿಬ್ಬರ ರುಂಡವನ್ನು ಕತ್ತರಿಸಿದಾಗ ಬರುವ ರಕ್ತದಿಂದ ನಾಗಮಣಿ ರಕ್ತಾಭಿಷೇಕ ಆಗಬೇಕು. ರಕ್ತಾಭಿಷೇಕದಿಂದ ನಾಗಮಣಿಯಲ್ಲಿರುವ ಸಾತ್ವಿಕ ಶಕ್ತಿಗಳು ಮಲಿನವಾಗಬೇಕು. ಶುದ್ಧ ಶಕ್ತಿಗಳಿಗೆ ತಕ್ಕ ಹಾಗೆ ನಾಗಮಣಿ ಬದಲಾಗಬೇಕು. ನೀವು ಹೇಳೋದೇನೋ ಸರಿ ಗುರುಗಳೇ, ಆದ್ರೆ ಆ ಮಾಯಾಂಗನೆ ಆದಿಶೇಷ ನನಗೇ ಬೇಕು ಅಂತ ಕೂತಿದಳಲ್ಲ, ಅವಳು ಮುಂದೆ ಆದಿಶೇಷನ ಸಂಹಾರ ಮಾಡೋದಾದ್ರೂ ಹೇಗೆ? ಅಲ್ಲ, ಅವಳು ನಾಗಲೋಕದವಳು, ಇಚ್ಛಾಧಾರಿ ನಾಗಿಣಿ. ಅವಳು ಮುಂದೆ ನಾವು ನಿಲ್ಲಕ್ಕಾಗುತ್ತಾ? ಯೋಚನೆ ಬೇಡ ಶತಶೃಂಗ. ಅವಳು ಎಷ್ಟೇ ಶಕ್ತಿ ಪಡೆದಿರಲಿ, ಮಂತ್ರತಂತ್ರ ವಿದ್ಯೆಗಳಲ್ಲಿ ಪ್ರವೀಣಲೇ ಆಗಿರಲಿ, ಆದಿಶೇಷನ ಮಾನವ ರೂಪಿಗಳಾದ ಅಭಯ ತ್ರಿಶೂಲ್ ರುಂಡ ಮುಂಡಗಳು ಚೆಂಡಾಡುವುದು ಖಚಿತ. ಹೋಗು, ಪೂಜೆಗೆ ಸನ್ನದ್ಧವಾಗಿ ಬಾ. ಹೇ ತ್ರಯಂಬಕ, ತಪ್ಪು ಮಾಡ್ತಿದ್ಯಾ ನೀನು. ಇದರಿಂದ ನೀನು ಘೋರ ನರಕಕ್ಕೆ ಹೋಗ್ತೀಯಾ. ನರಕ ನಿನಗೆ ತೋರಿಸುತ್ತೇನೆ. ನರಕ ಏಯ್ ನಾಗಿಣಿ, ನಾಗಮಣಿ ನನ್ನ ಸ್ವಂತ ಆದ್ಮೇಲೆ ಎಲ್ಲ ತೀರ್ಮಾನ ಮಾಡಬೇಕಾಗಿರೋದು ನಾನು. ಈ ಸೃಷ್ಟಿಯೇ ನನ್ನ ಅಧೀನ. ಸ್ವರ್ಗ ನರಕಗಳೆಲ್ಲವೂ ನನ್ನ ಕಾಲಡಿಯಲ್ಲಿ. ಸ್ವರ್ಗಕ್ಕೆ ಯಾರು ಹೋಗ್ಬೇಕು, ನರಕಕ್ಕೆ ಯಾರು ಹೋಗ್ಬೇಕು ಅಂತ ತೀರ್ಮಾನ ಮಾಡಬೇಕಾಗಿರೋನು ಈ ತ್ರಯಂಬಕ.
ಹಾಗಾಗಿ ನಿನ್ನ ಮಾತುಗಳೆಲ್ಲವೂ ವ್ಯರ್ಥ. ನೀನು ಮಾಡಿರೋ ಇಂಥ ಕೆಲಸದಿಂದ ಎಲ್ರಿಗೂ ತೊಂದರೆ ಆಗುತ್ತೆ. ಮಾಯಾಂಗನಿಗೂ ತೊಂದರೆ ಆಗುತ್ತೆ. ಇಲ್ಲ, ಈ ಸತ್ಯನೆಲ್ಲ ಅವಳಿಗೆ ಹೇಳಿ ಈ ನಿನ್ನ ಪೂಜೆನ ನಾನು ನಿಲ್ಲಿಸ್ತೀನಿ. ಅದು ನಿನ್ನಿಂದ ಸಾಧ್ಯವಾಗದ ಕೆಲಸ ನಾಗಿಣಿ. ಈ ತ್ರಯಂಬಕನ ಯೋಜನೆಗೆ ನಿನ್ನಿಂದ ಅಡ್ಡಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀನೆಷ್ಟೇ ಪ್ರಯತ್ನ ಪಟ್ರು ಪೂಜೆ ನಡೆಯೋದು ಖಚಿತ. ನಾಗಮಣಿ ನಮ್ಮ ಕೈ ಸೇರೋದು ನಿಶ್ಚಿತ. ನಾಗ ಸೈನಿಕರೇ, ಹೋಗಿ ಹೋಗಿ ಬನ್ನಿ. ಮುಂದೆ ನಡೆಯೋ ಅಂತಿಮ ಯುದ್ಧದಲ್ಲಿ ಗೆದ್ದರೆ ವೀರ ಸ್ವಾಗತ, ಸತ್ತರೆ ವೀರ ಸಂಸ್ಕಾರ. ಗೆಲುವು ಇಲ್ಲವಾದಲ್ಲಿ ಸಾವು. ಇವೆರಡೇ ನಿಮ್ಮ ಮುಂದೆ ಇರುವಂತಹ ಆಯ್ಕೆ. ಕ್ಷುದ್ರ ಶಕ್ತಿಯ ಪಡೆಯೇ ನಿಮ್ಮ ಎದುರಿಗೆ ನಿಂತಿದೆ. ನಾಗಶಯನ ಮಾಧವನ, ನಾಗಾಭರಣ ಮಹಾದೇವನ ಆಶೀರ್ವಾದ ನಿಮ್ಮೊಂದಿಗಿದೆ. ಹೋಗಿ ಹೋಗಿ ಬನ್ನಿ. ವಿಜಯೀ ಭವ, ದಿಗ್ವಿಜಯೀ ಭವ. ಜೈ ಭೋಲೆನಾಥ. ನಿನ್ನ ಮೋಸದ ವಿದ್ಯೆಯಿಂದ ನಾಗಬಂಧನ ರೇಖೆ ಹಾಕಿ ನನ್ನ ಒಳಗಡೆ ಬರ್ತಿರೋ ಹಾಗೆ ಮಾಡಿರೋ ಹೇಳಿ. ನೀನು ನಿಜವಾಗ್ಲೂ ವೀರನೇ ಆಗಿದ್ರೆ, ಧೀರನೇ ಆಗಿದ್ರೆ ನನ್ನನ್ನು ಒಳಗ್ ಬರೋದಕ್ಕೆ ಬಿಟ್ಟು ನನ್ನ ವಿರುದ್ಧ ಹೋರಾಡಿ ನಿನ್ನ ಶಕ್ತಿನ ನಿರೂಪಿಸು. ಏ ನಾಗವೇ, ನಿನ್ನ ವಿರುದ್ಧ ಹೋರಾಡಿ ಗೆಲ್ಲಲು ಸಾಧ್ಯವಾಗದೇ ಇರಬಹುದು. ಆದರೆ ನಾನು ಬುದ್ಧಿವಂತ. ಈ ನಾಗಬಂಧನ ರೇಖೆಯಿಂದ ನಿನ್ನನ್ನು ಒಳಗೆ ಬರುವ ಹಾಗೆ ಮಾಡಿ ನಿನ್ನ ವಿರುದ್ಧ ಹೋರಾಡುವ ಇರಾದೆ ನನಗಿಲ್ಲ. ಏಕೆಂದರೆ ನಾಗಲೋಕದ ಮಹಾಶಕ್ತಿಗಳ ಬಗ್ಗೆ ತಿಳಿದವಳು ನೀನು. ಪರಮೇಶ್ವರನ ಆಶೀರ್ವಾದ ಪಡೆದವಳು ನೀನು. ನಿನ್ನ ವಿರುದ್ಧ ಹೋರಾಡಿ ಗೆಲ್ಲುವುದು ನನಗೆ ಅಸಾಧ್ಯ. ಅದನ್ನು ತಿಳಿದ ಮೇಲೂ ನನ್ನ ಸಾವರು ನಾನೇ ತಂದುಕೊಳ್ಳುವಷ್ಟು ಮೂರ್ಖನೇ. ಈ ರೇಖೆಯನ್ನು ದಾಟಿ ಬರಲು ನಿನ್ನಿಂದ ಅಸಾಧ್ಯ. ಹಾಗೆ ನಿನ್ನವನನ್ನು ಕಾಪಾಡಿಕೊಳ್ಳುವುದು ನಿನ್ನಿಂದ ಅಸಾಧ್ಯ. ಅಯ್ಯೋ ಪಾಪ ಶಿವಾನಿ, ಎಷ್ಟೊಂದು ಒದ್ದಾಡ್ತಾ ಇದೆಯಾ, ಎಷ್ಟೊಂದು ಕಷ್ಟಪಡ್ತಾ ಇದೆಯಾ. ನಿನ್ನ ಎದುರಿಗೆ ನಿನ್ನ ಪ್ರಿಯತಮನ ಸಾವಾಗುತ್ತೆ. ನಿನ್ನ ಲೋಕದ ಅದ್ಭುತವಾದ ಮಣಿ ನಮ್ಮ ಕೈ ಸೇರುತ್ತೆ. ಏಯ್, ನಿಮ್ಮ ಸಾವುಗಳನ್ನ ನೀವೇ ತಂದ್ಕೋತಾ ಇದ್ದೀರಾ. ಹೇ ನಾಗವೇ, ನಿನ್ನನ್ನೇ ನೀನು ಕಾಪಾಡಿಕೊಳ್ಳಲು ಅಸಾಧ್ಯವಾಗಿದೆ. ನಿನ್ನ ಆದಿಶೇಷನನ್ನೇ ಕಾಪಾಡಿಕೊಳ್ಳಲಾಗದವಳು ನಮ್ಮನ್ನು ಸಾಯಿಸುವೆಯಾ? ನಿನ್ನ ಕಣ್ಣೆದುರೇ ನಿನ್ನವನನ್ನ ಕೊಂದು ನಾಗಮಣಿಯನ್ನು ವಶಪಡಿಸಿಕೊಳ್ಳುವ ಭಾಗ್ಯ ನನ್ನದು. ಅದನ್ನು ಕಣ್ಣಾರೆ ನೋಡುವ ಸೌಭಾಗ್ಯ ನಿನ್ನದು. ನಿಂತ್ಕೋ.
ಬಂದ್ಯಾ? ಹಾಂ, ನನ್ನನ್ನು ಇಲ್ಲಿ ಕೂಡ ಹಾಕಿದ್ಯಾ? ಇಲ್ಲಿ ಕರ್ಕೊಂಡು ಬಂದು ವಾಮಾಚಾರ ಎಲ್ಲ ಮಾಡ್ತಾ ಇದೆಯಾ? ಇದೆಲ್ಲ ಎಷ್ಟು ದೊಡ್ಡ ಆಫೆನ್ಸ್ ಗೊತ್ತಾ? ಹಾಂ, ಕೇಸ್ ಹಾಕಿದ್ರೆ ನಾನ್ ಬೇಲೇಬಲ್ ಅಫೆನ್ಸ್ ಇದು. ಯಾಕೆ ನಗ್ತಾ ಇದೆಯಾ? ಅಭಯ್, ಈ ದೇಹದಲ್ಲಿರೋದು ನಿನ್ನ ಆತ್ಮ ಮಾತ್ರ. ನಾನು ನಿನ್ಗೇನೇ ಹೇಳಿದ್ರು ನಿನ್ಗೇನು ಅರ್ಥ ಆಗಲ್ಲ. ನೋಡು, ನನ್ನನ್ನು ಮೊದಲು ಇಲ್ಲಿಂದ ಬಿಡುಗಡೆ ಮಾಡು, ಇಲ್ಲಾಂದ್ರೆ ನೋಡು, ಎಲ್ಲ ಸಮಸ್ಯೆಗಳು ತೀರಿ ಎಲ್ಲ ಒಳ್ಳೇದಾಗೋ ಕಾಲದಲ್ಲಿ ಯಾಕೆ ಆತಂಕ? ಜಾಸ್ತಿ ಏನು ಮಾತಾಡ್ಬೇಡ, ನನ್ನ ಜೊತೆಗೆ ಬಾ. ಎಲ್ಲಿಗೆ? ಇವತ್ತು ನಾಗ ಪೌರ್ಣಮಿ. ಈ ದೇಹಕ್ಕೆ ಆದಿಶೇಷನ ಆತ್ಮ ಸೇರುವಂಥ ದಿನ. ಅಲ್ಲ, ನಾನು ಜಾಸ್ತಿ ಮಾತು ಬೇಡ, ನನ್ನ ಜೊತೆಗೆ ಬಾ. ಶತಶೃಂಗ, ನಾಗ ಶಾಂತಿಗಾಗಿ, ನಾಗ ಪ್ರೀತಿಗಾಗಿ ಈಗ ಪೂಜೆ ಆರಂಭಿಸ್ತಾ ಇದ್ದೀನಿ. ಪರಮೇಶ್ವರ, ಈ ದುಷ್ಟ ಶಕ್ತಿಗಳನ್ನ ಛಿದ್ರ ಮಾಡಿ ಆದಿಶೇಷನ ಕಾಪಾಡೋದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕು ನನಗೆ. ಸಕಲ ನಾಗ ಮಹಾಶಕ್ತಿ ಪ್ರೀತ್ಯರ್ಥಂ ನಾಗಮಂತ್ರ ಜಪೇ ವಿನಿಯೋಗಃ. ಓಂ ನಾಗಾಯ ನಮಃ. ದೇವೀಶ ನಾಗೇಶ ಹರಭೂಷಣ ನಮಸ್ಕರೋಮಿ. ಅಭೀಷ್ಟದಾಯಿ ಅಹಿರಾಜ ನಮೋ ನಮಃ. ಓಂ ಅನಂತಾಯ ನಮಃ. ಓಂ ವಾಸುಕೀಯ ನಮಃ. ಓಂ ತಕ್ಷಕಾಯ ನಮಃ. ಓಂ ಕಾರ್ಕೋಟಕಾಯ ನಮಃ. ಓಂ ಮಹಾಪದ್ಮಾಯ ನಮಃ. ತ್ರಿಶೂಲ್, ಇಲ್ಲಿ ನೋಡು. ಅದು ಅದು ನಿನ್ ದೇಹ ತ್ರಿಶೂಲ್, ಆದ್ರೆ ನೀನು ಒಳಗಿರೋ ಆತ್ಮ ಅಭಯ್ದು. ದಯವಿಟ್ಟು ಆ ಗೆರೆ ದಾಟಿ ಒಳಗಡೆ ಹೋಗ್ಬೇಡ. ನಿನ್ನ ಸಾವಾಗುತ್ತೆ, ನಿನಗೆ ತೊಂದರೆ ಆಗುತ್ತೆ. ನನ್ ಮಾತು ಕೇಳಿಸ್ತಿದ್ಯಾ ತ್ರಿಶೂಲ್? ಇಲ್ಲಿ ನೋಡು ತ್ರಿಶೂಲ್. ತ್ರಿಶೂಲ್ ಹೋಗ್ಬೇಡ. ತ್ರಿಶೂಲ್ ಹೋಗ್ಬೇಡ, ದಯವಿಟ್ಟು ಒಳಗೆ ಹೋಗ್ಬೇಡ. ತ್ರಿಶೂಲ್ ನೋಡು, ನನ್ನ ಮಾತು ಕೇಳಿಸ್ಕೊ. ದಯವಿಟ್ಟು ಹೋಗ್ಬೇಡ, ಆ ಕೆರೆ ದಾಟ್ಬೇಡ. ತ್ರಿಶೂಲ್ ಬೇಡ, ಒಳಗೆ ಹೋಗ್ಬೇಡ, ನಿನಗೆ ತೊಂದರೆ ಆಗುತ್ತೆ. ಬೇಡ ತ್ರಿಶೂಲ್ ಹೋಗ್ಬೇಡ. ನಿಂದಮ್ಮಯ್ಯ ಅಂತೀನಿ, ನೀನಾದ್ರೂ ನನ್ನ ಮಾತು ಕೇಳು. ಆ ದುಷ್ಟರ ಜೊತೆ ಸೇರ್ಕೊಂಡು ನಾಗಲೋಕಕ್ಕೆ ಮೋಸ ಮಾಡ್ಬೇಡ ಮಾಯಾ. ನನ್ನ ಮಾತು ಕೇಳು ಮಾಯಾ, ನಿಂತ್ಕೋ. ಹೇ ನಾಗಿನಿ, ನೀನು ಹೇಳೋ ಯಾವ ಮಾತು ನಾಗಿನಿಗೆ ಕೇಳೋದಿಲ್ಲ.
ನಾವು ಮಾತಾಡಿದ ವಿಚಾರ ನೀನು ಇವಳಿಗೆ ಹೇಳ ಬಯಸಿದರೂ ಅದು ಅವಳಿಗೆ ಕೇಳಿಸೋದಿಲ್ಲ. ಈ ಮಾಯಾ ಕೂಡ ನನ್ನ ವಶೀಕರಣದಲ್ಲಿ ಇದ್ದಾಳೆ. ಬಾ, ಪೀಠವನ್ನು ಹಾಕಿ. ಕಾಳಿಕಾಯೇ ನಮಃ. ನಾಗದೇವತೆಗಳೇ, ಇಷ್ಟು ವರ್ಷಗಳ ಕಾಲ ಸಾತ್ವಿಕ ಪದ್ಧತಿಯ ಮೂಲಕ ನಾಗಶಕ್ತಿಯನ್ನು ತಡೆ ಹಿಡಿದು ಅನ್ಯಾಯ ಮಾಡಿದ್ದಾಯ್ತು. ದೇವರೇ ಆಗಬೇಕಿದ್ದ ನಾಗಗಳನ್ನು 2ನೇ ಸ್ಥಾನಕ್ಕೆ ಇಳಿಸಿದ್ದು ಆಯಿತು. ಇನ್ನು ಈ ಪೂಜೆಯ ನಂತರ ನಾಗಶಕ್ತಿಯೇ ದೇವಶಕ್ತಿಯನ್ನು ಮೀರಿದ್ದು, ಕ್ಷುದ್ರ ಶಕ್ತಿಯೇ ಲೋಕೈಕ ಶಕ್ತಿ. ಜೈ ಕಾಳಿಕಾಂಬಾ.